ಹೀಗೆ ಸುಮಾರು 8 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ನಮ್ಮ ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಖಾನಾಪುರ SK ಒಂದು ಗ್ರಾಮದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹಿಂದ್ಗಡೆ ನಮ್ಗೆ ಒಬ್ರು ಮೇಲ್ ಪರ್ಸನ್ದು ಬಾಡಿ ಸಿಕ್ಕಿದೆ. ಇದರಲ್ಲಿ ಡಿಸೀಸ್ ಹೆಸರು ಸೋಮಶೇಖರ್ ಸನ್ ಆಫ್ ಹನುಮಂತ ಕಿಲಿಟ್ಕರ್, ಸುಮಾರು 42-43 ವರ್ಷ. ಇವರು ಕಾಕನೂರ್, ಅದೇ ಲಿಮಿಟ್, ಬಾದಾಮಿ ಲಿಮಿಟ್ ಅಲ್ಲಿ ಕಾಕನೂರ್ ಗ್ರಾಮದ ವಾಸ. ಇವ್ರದ್ದು ವಾಸ ಅಲ್ಲಿದೆ. ಈ ಬಾಡಿ ನೋಡುವಾಗ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯ್ತು ಇದು ಮರ್ಡರ್ ಕೇಸ್ ಇದೆ. ಅವ್ರದ್ದು ಹೆಡ್ ಅಂದ್ರೆ ಮೇಲೆ ತಲೆ ಭಾಗಕ್ಕೆ ಯಾರು ಕಲ್ಲಿಂದ 2-3 ಸರಿ ಸ್ಟ್ರೈಕ್ ಮಾಡಿ ಹೆಡ್ ಇಂಜರಿ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದ್ದಾನೆ. ಇಮಿಡಿಯೇಟ್ಲಿ ಗೊತ್ತಾದ ನಂತರ ನಾನು, ನಮ್ಮ DSP, ನಮ್ಮ CPI ಎಲ್ಲರೂ ಸ್ಪಾಟ್ಗೆ ಭೇಟಿ ನೀಡಿದೀವಿ. ಇದ್ರ ವಿಚಾರವಾಗಿ ನಾವು ಈಗಾಗಲೇ ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 24/2026 ಅಲ್ಲಿ ಮರ್ಡರ್ ಸೆಕ್ಷನ್ ಅಲ್ಲಿ 103 ಸಬ್-1 BNS ಅಲ್ಲಿ FIR ದಾಖಲು ಮಾಡಿದ್ದೀವಿ. ಇದರಲ್ಲಿ ಅವ್ರ ಫ್ಯಾಮಿಲಿಗೆ ಇಂಟರಾಕ್ಟ್ ಮಾಡುವಾಗ ಅವ್ರ ಫ್ಯಾಮಿಲಿಗೆ ಒಬ್ಬನ ವ್ಯಕ್ತಿ ಸಂಜು, ಅದೇ ಊರ ಮೇಲೆ ಡೌಟ್ ಇತ್ತು. ಅವನಿಗೆ ನಾವು ನಿನ್ನೆ ಸಿಕ್ಯೂರ್ ಮಾಡಿದ್ದೀವಿ. ಅವನಿಗೆ ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾನೆ. ಅದಕ್ಕೆ ಪ್ರೈಮ್ ರೀಸನ್, ಮೇನ್ ರೀಸನ್, ಮೋಟಿವ್ ಅಂತ ಹೇಳೋದು ಇದ್ರೆ, ಇವ್ ಸಂಜು ಮತ್ತೆ ಡಿಸೀಸ್ ವೈಫ್ದು ಕೆಲವು ವರ್ಷದಿಂದ ಇಲ್ಲಿಗಲ್ ಅಫೇರ್ ಇತ್ತು. ಈ ಅಫೇರ್ ಗೊತ್ತಾದ ನಂತರ ಡಿಸೀಸ್ ಅಂದ್ರೆ ಇವರು ಗಂಡ ಅವ್ರ ವೈಫ್ಗೆ ಮತ್ತೆ ಇವ್ರ ಸಂಜುಗೆ ಇಬ್ರಿಗೆ ವಾರ್ನ್ ಮಾಡಿದ್ದಾನೆ. ನೀವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ನಾನು ಮರ್ಡರ್ ಮಾಡ್ತೀನಿ ಅಥವಾ ಈ ತರ ಧಮಕಿ ಹಾಕಿದ್ದಾನೆ. ಆ ಉದ್ದೇಶದಿಂದ ಸ್ವಲ್ಪ ಭಯ ಪಡ್ಕೊಂಡು ಇವರು ಸಂಜು ಮೊನ್ನೆ, ನಿನ್ನೆ ನಮ್ಗೆ ಬಾಡಿ ಸಿಕ್ಕಿದೆ. 1 ಡೇ ಬಿಫೋರ್ ಬೆಳಿಗ್ಗೆ 10 ಗಂಟೆಗೆ ಊರಿಂದ ಇವರಿಗೆ ಈ ತೋಟ ಕಡೆ ಕರ್ಕೊಂಡ್ ಬಂದಿದ್ರು. ಬರುವಾಗ ಇವರು ಮಧ್ಯದಲ್ಲಿ 2 ಎಣ್ಣೆ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿ ಈ ಕಡೆ ಬಂದಿದ್ರು. ಮತ್ತೆ ಸ್ವಲ್ಪ ತಿನ್ನಕ್ಕೆ ಎಗ್ ರೈಸ್ ಅಂತ ಈ ತರ ಹೇಳ್ತಾ ಇದ್ದಾರೆ. ಆ ತೋಟದಲ್ಲಿ ಕುತ್ಕೊಂಡು ಇವರು ಕುಡಿತಾ ಇದ್ರು ಮತ್ತೆ ತಿಂತಾ ಇದ್ರು. ಇವರು ಇಂಟೆನ್ಷನ್ಲಿ ಏನು ಕೊಡ್ದಿಲ್ಲ ಸಂಜು, ಅವನಿಗೆ ಜಾಸ್ತಿ ಕೊಡ್ಸಿದ್ರು. ಕುಡಿದಾದ ನಂತರ ಸ್ವಲ್ಪ ಪ್ರಜ್ಞಾ ತಪ್ಪನೆ ಆದ ನಂತರ ಅವ್ರು ಮಲಗಿದ್ರು. ಆ ಮಲಗೋ ಪೊಸಿಷನ್ ಅಲ್ಲಿ ಪಕ್ಕ ಒಂದು ಕಲ್ಲು ತಗೊಂಡು ಅವ್ರ ಹೆಡ್ ಕ್ರಾಶ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದಾನೆ. ಮರ್ಡರ್ ಆದ ನಂತರ ಅವರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅವ್ರದ್ದು ಪತ್ತೆ ಹಚ್ಚಿ ಅವರಿಗೆ ಸಿಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಅವರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾರೆ, ಅವನು ವೈಫ್ ಇಂಟರಾಕ್ಟ್ ಮಾಡುವಾಗ ನಮ್ ಗಂಡ ಕೂಲಿ ಕೆಲಸ ಮಾಡ್ತಿದ್ದಾರೆ, ಯಾವ್ದು ಒಂದು ಫಿಕ್ಸ್ ಪ್ಲೇಸ್ ಅಲ್ಲಿ ಮಾಡಲ್ಲ. ಬೆಳಿಗ್ಗೆ ಹೋಗಿ ಎಲ್ಲಿ ಕೆಲಸ ಸಿಗತ್ತೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಆ ವೈಫ್ ಕಡೆಯಿಂದ ನಮ್ಗೆ ಏನು ಕಂಪ್ಲೇಂಟ್ ಬರ್ಲಿಲ್ಲ. ನಾವು ಫಸ್ಟ್ ಬಾಡಿ ಡಿಟೆಕ್ಟ್ ಆದ ನಂತರ ಅವ್ರ ಬಾಡಿ ಯಾರ್ದು ಇದೆ ಅಂದ್ರೆ ಮೃತ ವ್ಯಕ್ತಿದು ಪತ್ತೆ ಹಚ್ಚಿ ನಾವು ಪೊಲೀಸ್ ಕಡೆಯಿಂದ ಅವ್ರ ವೈಫ್ಗೆ ಫೋನ್ ಮಾಡಿಸಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಇಂತ ಬಾಡಿ ಸಿಕ್ಕಿದೆ, ತಮ್ದು ಪರಿಚಯ ಏನಾದ್ರು ಇದೆ ತಾವು ಬಂದು ಐಡೆಂಟಿಫೈ ಮಾಡಿ ಅಂತ. ಫ್ಯಾಮಿಲಿ ಕಡೆಯಿಂದ ನಮ್ಗೆ ಮುಂಚೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಲಿಲ್ಲ. ಇಬ್ರು ಒಟ್ಟಿಗೆ ಊರಿನ ಹೊರಗಡೆ ಬಂದಿದ್ರು. ಸೊ ನಾವು ಮರ್ಡರ್ ಕೇಸ್ ಅಲ್ಲಿ ನಾವು ಲಾಸ್ಟ್ ಸೀನ್ ಕ್ಯೂರಿ ಅಂತ ಹೇಳ್ತಾ ಇದೀವಿ. ಲಾಸ್ಟ್ ಯಾರು ನೋಡಿದ್ದಾನೆ ಅವನಿಗೆ ಇಬ್ರು ಅವ್ರ ಬ್ರದರ್, ಕೊಲೆ ಆದ ವ್ಯಕ್ತಿದು ಬ್ರದರ್ ಅಶೋಕ್ ಐಡೆಂಟಿಫೈ ಮಾಡಿದ್ದಾನೆ. ಇವರಿಬ್ರು ಒಟ್ಟಿಗೆ ಒಂದೇ ಊರವರು ಇದ್ರು. ಇಬ್ರು ಒಟ್ಟಿಗೆ ಊರಿಂದ 10 ಗಂಟೆಗೆ ಹೋಗಿದ್ದಾರೆ ಅಂತ ಒಂದ್ ಬಸ್ ಮುಖಾಂತರ ಹೋಗಿದ್ದಾರೆ. ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಪ್ಲಸ್ ಲೋಕಲ್ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ. ನಮ್ಗೆ ಇನಿಷಿಯಲಿ ಡೌಟ್ ಬಂತು, ಕೆಲವು ಅಲ್ಲಿ ಅಕ್ಕಪಕ್ಕ ಊರವರಿಗೆ ಎನ್ಕ್ವೈರಿ ಮಾಡುವಾಗ ಇವನೇ ಆಗಿರ್ಬಹುದು ಅಂತ ಡೌಟ್ ಬಂತು. ಮತ್ತೆ ಇಮಿಡಿಯೇಟ್ಲಿ ನಾವು ನಮ್ಮ PSI ಮುಖಾಂತರ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಅವ್ರದ್ದು ಎಲ್ಲಿ ಲೊಕೇಶನ್ ಬರ್ತಾ ಇತ್ತು ಅಲ್ಲಿಗೆ ಹೋಗಿ ಅವರಿಗೆ ನಾವು ಸಿಕ್ಯೂರ್ ಮಾಡಿದ್ವಿ. 5-6 ವರ್ಷದಿಂದ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗ್ಬೇಕು.